ಇದೇ 19 ಮಾರ್ಚ್ 2026 ಲ್ಯಾಂಡ್ ಲಾರ್ಡ್ ಮೂವಿ OTTಗೆ ಬರ್ತಿದೆ ZEE5 ಪ್ಲಾಟ್ಫಾರ್ಮಲ್ಲಿ. ಏನಪ್ಪ ಇದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಈ ಥರ ಹೇಳ್ತಾ ಇದ್ದೇನೆ ಅಂತ ಕನ್ಫ್ಯೂಸ್ ಆಗಬೇಡಿ. ಕಾರಣ ಇದೆ. ಈಗ ಆಡಿಯನ್ಸ್ ಹೆಂಗಾಗಿರ್ತಾರೆ ಅಂದರೆ, ಮಾತೆತ್ತಿದ್ರೆ ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಳ್ಳೆ ಸಿನಿಮಾ ಬಂದ್ರೂ ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಿಲ್ಲ. ಇವತ್ತು ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಮೊನೆಟೈಸ್ ಆಗೋದಕ್ಕೆ ಇನ್ನೂ 300 ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸುಮಾರು 4000 ಜನ ನೋಡಿದ್ದೀರಾ. ಆದರೆ 4000 ಜನದಲ್ಲಿ 300 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನಮ್ಮ ಚಾನಲ್ ಮೊನೆಟೈಸ್ ಆಗ್ತಿತ್ತು. ಅದಕ್ಕೆ ವಿಡಿಯೋನ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ನೋಡಿ. ವಿಷಯ ಇಷ್ಟೇ. ಜನವರಿ 26 ಲ್ಯಾಂಡ್ ಲಾರ್ಡ್ ಅಂತ ಒಂದು ಮೂವಿ ರಿಲೀಸ್ ಆಗುತ್ತೆ. ದುನಿಯಾ ವಿಜಯ್ ಅವರಿಂದ ಅದೇ ರೌಡಿಸಮ್, ಅದೇ ಡೈಲಾಗ್, ಅದೇ ರೊಟೀನ್ ಸ್ಟೋರಿ ಅಂದವ್ರಿಗೆ ದುನಿಯಾ ವಿಜಯ್ ಅವರು ಜಡೇಶ್ KMP ಅಂತ ಒಳ್ಳೆ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋಕ್ಕೆ ಸೈನ್ ಮಾಡ್ತಾರೆ. ಆದರೆ ಜನ ಆ ಮೂವಿಲಿರೋ ಕಂಟೆಂಟ್ಗೆ ಸರಿಯಾದ ಬೆಂಬಲನೇ ಕೊಡಲ್ಲ. ಲ್ಯಾಂಡ್ ಲಾರ್ಡ್ ಅನ್ನೋ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಆ್ಯಕ್ಟಿಂಗ್ ಅಂತ ವಿಷಯಕ್ಕೆ ಬಂದರೆ ಯಾರನ್ನ ಹೊಗಳೋದು ಯಾರನ್ನ ಬಿಡೋದು ಅನಿಸುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಅಷ್ಟು ಜನ ಜಡೇಶ್ KMP ಅವರು ಯಾವ ಥರ ಕ್ಯಾರೆಕ್ಟರ್ ಬರ್ತಿದ್ರೋ ಅದಕ್ಕಿಂತ ಒಂದು ಸ್ಟೆಪ್ಪು ಮೀರಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಸ್ಪೆಷಲ್ ಮೆನ್ಷನ್ ಅಂದರೆ ದುನಿಯಾ ವಿಜಯ್ ಅವರ ಮಗಳು ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು. ನನಗಂತೂ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಯೂಶಲಿ ಏನಾಗುತ್ತೆ ಅಂದರೆ, ಯಾವುದೇ ಡೆಬ್ಯೂ ಆ್ಯಕ್ಟರ್ಗೆ ಫಸ್ಟ್ ತಲೆಗೆ ಬರೋದೇ ಒಂದು ಲವ್ ಸ್ಟೋರಿ ಮೂವಿ ಮಾಡೋಣ ಅಂತ. ಆದರೆ ಇವರು ಸಿನಿಮಾದ ಮೊದಲನೇ ಹೆಜ್ಜೆನೇ ಒಂದು ರೂಟೆಡ್ ರಾ ಮೂವಿ ಮಾಡಿದ್ದಾರೆ. ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಅಪ್ರಿಸಿಯೇಷನ್ ಬರಲೇಬೇಕು. ಇನ್ನು ರಚಿತಾ ರಾಮ್ ಅವ್ರ ವಿಷಯಕ್ಕೆ ಬರೋದಾದರೆ, ಯಾರು ನಂಬ್ತಾರೋ ಬಿಡ್ತಾರೋ, ರಚಿತಾ ರಾಮ್ ಅವ್ರನ್ನ ಜಡೇಶ್ KMP ಅಂತ ಡೈರೆಕ್ಟರ್ ಅವರು ಕ್ಯಾರೆಕ್ಟರ್ ಬರೆದಿರೋ ಥರ ಯಾವ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ ಕೂಡ ಅವ್ರನ್ನ ಯೂಸ್ ಮಾಡ್ಕೊಂಡಿಲ್ಲ, ಎಕ್ಸೆಪ್ಟ್ ತಮಿಳಿನ ಕೂಲಿ ಮೂವಿಲಿ ಕನ್ನಡದ ಉಪೇಂದ್ರ ಅವರು ಹಾಗೆ ರಚಿತಾ ರಾಮ್ ಅವರು ಕ್ಯಾರೆಕ್ಟರ್ ಹಿಟ್ ಆದಾಗೆ ಯಾವ ಕ್ಯಾರೆಕ್ಟರ್ ಕೂಡ ಹಿಟ್ಟಾಗಿರಲಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಸ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಜಡೇಶ್ KMP ಅಂತ ಡೈರೆಕ್ಟರ್ನ ನೋಡಿ ಕಲಿಬೇಕು. ನಾನು ಆಗಲೇ ಹೇಳ್ದಾಗೇ ಯಾವ ಕ್ಯಾರೆಕ್ಟರ್ನ ಹೊಗಳಿದ್ರು ಕಡಿಮೆನೆ. ನಾನು ರಾಜ್ಬಿ ಶೆಟ್ಟಿ ಅವರು ಲ್ಯಾಂಡ್ ಲಾರ್ಡ್ ಮೂವಿಗೆ ವಿಲನ್ ಅಂತ ಗೊತ್ತಾದಾಗ ಎಲ್ಲೋ ಒಂದು ಕಡೆ ಬೇಜಾರು ಅನಿಸಿತ್ತು. ಯಾಕೆಂದರೆ ರಾಜ್ಬಿ ಶೆಟ್ಟಿ ಅವರು ದುನಿಯಾ ವಿಜಯ್ ಅವರ ಮುಂದೆ ಒಂದು ಸಣ್ಣ ಕ್ಯಾರೆಕ್ಟರ್ ಆಗಿ ಕಾಣ್ತಾರೆ ಅಂತ. ಸಿನಿಮಾ ನೋಡಿದಾಗೆ ಗೊತ್ತಾಗಿತ್ತು ರಾಜ್ಬಿ ಶೆಟ್ಟಿ ಅವರು ಎಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಇನ್ನು ದುನಿಯಾ ವಿಜಯ್ ಅವ್ರ ಬಗ್ಗೆ ಮಾತಾಡೋದೇನು ಬೇಕಿಲ್ಲ. ರಾಚಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ಗೆ 7 ಮಾಡಿಸಿರೋ ಥರ ಇತ್ತು ಆ ಕ್ಯಾರೆಕ್ಟರು. ಸಿನಿಮಾದಲ್ಲಿ ಒಂದು ಸೀನ್ ಇದೆ, ರಾಚಯ್ಯನ 10 ಏಟು ಕೊಡಲಿ ರಾಚಯ್ಯ ಅಂತ ಏನಕ್ಕೆ ಕರೀತಾರೆ ಅಂತ. ಆ ಸೀನ್ ಬಂದಾಗ ಗೂಸ್ ಬಂಪ್ಸ್ ಅನ್ಕೊಳ್ಳಿ. ಆ ಸೀನ್ ನೋಡೋಕ್ಕಾದ್ರೂ ಲ್ಯಾಂಡ್ ಲಾರ್ಡ್ ಮೂವಿನ ನೋಡಲೇಬೇಕು. ಇನ್ನು ಮಾಸ್ತಿ ಅವರ ಡೈಲಾಗ್ಸ್, ಕಾಟೇರ ಮೂವಿಲಿ ಯಾವ ಥರ ಡೈಲಾಗ್ಸ್ನ ಬರ್ತಿದ್ರೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲೂ ಕೂಡ ಬರ್ತಿದ್ದಾರೆ. ಜಡೇಶ್ KMP ಅಂತ ಒಳ್ಳೆ ರೈಟರ್ಗೆ ಕನ್ನಡ ಇಂಡಸ್ಟ್ರಿಲಿ ಇನ್ನೂ ಒಳ್ಳೆ ರೆಕಗ್ನಿಷನೇ ಸಿಗ್ತಿಲ್ಲ. ನೋಡೋಣ ಟೈರ್ 1 ಆ್ಯಕ್ಟರ್ಸ್ಗೆ ಸಿನಿಮಾ ಮಾಡಿದಾಗಾದ್ರೂ ಸಿಗುತ್ತೋ ಇಲ್ವೋ ಅಂತ. ನಾಳೆ 19 ಮಾರ್ಚ್ ಲ್ಯಾಂಡ್ ಲಾರ್ಡ್ ಸಿನಿಮಾ ZEE5 OTTಗೆ ಬರ್ತಿದೆ. ಈಗಲಾದರೂ ಸಿನಿಮಾನ ನೋಡಿ ಗೆಲ್ಲಿಸಿ. ಇದೇ ಥರ ಹೆಚ್ಚು ಕಂಟೆಂಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಇನ್ಮೇಲಿಂದ.